ಅಕ್ಕ ನನಗೆ ಈಗ ಅಲ್ವ ಗೊತ್ತದ್ದು. ಹೌದು. ಓ ಅಲ್ಲಿ ಬೊಬ್ಬೆ ಹೊಡೆದಿಯಲ್ಲ, ಕೈಗೆ ಸಿಕ್ಕಿತು ಓಡಿ ಬಾ ಅಂತ. ಸತ್ಯ ಹೇಳು, ನನಗೆ ಕೊಡದೆ ನೀನು ಒಬ್ಬನೇ ತಿಂದು ಬಿಟ್ಟೇನು? ಹೋಗಿ ಕೈ ಹಾಕಿದ ಪುಸುಕ್ ಅಂತ ಜಾರಿ. ಹೌದಾ? ಹೌದು. ನನಗೆ ಗೊತ್ತಾಯ್ತು, ನಿನ್ನ ಕೈಯಿಂದ ಪ್ರಾಣಿ ತಪ್ಪಿಸಿ ಓಡ್ತದೆ, ಅದನ್ನು ಬಿಡಬಾರ್ದು ಅಂತ ಆಲೋಚನೆ ಮಾಡಿ ಮುಂದಿನ ಓಡುತ್ತಿರುವ ಪ್ರಾಣಿಯನ್ನು ನಾನು ಹಿಂದಿನಿಂದ ಓಡಿಸಿದೆ. ಸರಿ. ಓಡಿಸಿ ಓಡಿಸಿ ನಾನು ಆ ಪ್ರಾಣಿಯ ಹತ್ತಿರಕ್ಕೆ ಮುಟ್ಟುವಾಗ ಕಣ್ಣು ಮುಚ್ಚಿ ಕೈಯಲ್ಲಿ ಗಟ್ಟಿ ಹಿಡಿದು ಬೆನ್ನಿಗೆ 4 ಬಾರಿಸಿ ಇನ್ನು ಬಾಯಿ ಒಳಗೆ ಹಾಕಿ ಜಗದು ನುಂಗೋದು ಅಂತ ಆಲೋಚನೆ ಮಾಡಿದ್ದ ಅಷ್ಟೇ. ಸರಿ. ಆ ಹೊತ್ತಿಗಲ್ಲ ಬಾಯಿ ಒಳಗಿನೊಂದು ಸ್ವರ ಕೇಳಿದ್ದು. ಏನಣ್ಣ? ಈಶ್ವರ 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 ಓ ಈಶ್ವರ. ಅದೇ ಈ ಸ್ವರ ಯಾರದ್ದು ಅಂತ ಆಲೋಚನೆ ಮಾಡಿದ್ದು. ಸರಿ. ಮತ್ತೆ ಗೊತ್ತಾಯ್ತು, ಅಣ್ಣ ಅಂತ ಕರೆಯೋದು ಕೇಳ್ತದೆ. ಹಾಗಾದ್ರೆ ನನ್ನ ಬಾಯಿ ಒಳಗೆ ಪಾಯಸ ಇನ್ನು ಉಂಟಾ ಅಲ್ವಾ? ಪ್ರಾಯಶ ಸಮ್ಮನಾದಂತ ನೀನು ಸಿಕ್ಕಿ ಹಾಕಿಕೊಂಡಿರುವ ಕಾರಣ ಅಣ್ಣ ಅಂತ ಕೂಗಿದ್ದು ಎಂಬುದಕ್ಕೆ ಬೇಕಾಗಿ ಬಾಯಿ ಒಳಗಿದ್ದ ನೀನನ್ನು ತುಳಿದೆ. ನೀನು ಬದುಕಿದ್ಯಲ್ಲ, ನಾನಿದ್ದೇನೆ. ಆದ್ರೆ ಪ್ರಾಣಿ ನೀರಲ್ಲೇ ಒಳಗಿದೆ. ಒದಗಿ ಬಂದಿರುವ ದುಸ್ಥಿತಿಯನ್ನು ಹೇಳಿಕೊಳ್ಳುವುದಕ್ಕೆ ನಾಲಗೆಯೇ ತಡವರಿಸುತ್ತಾ ಇದೆ, ದೇಹವೆಲ್ಲವೂ ಕಂಪಿಸುತ್ತಾ ಇದೆ. ನೀರಿನೊಳಗೆ ಹುಟ್ಟಿಕೊಂಡಿರುವ ಈರುವರು ದೈತ್ಯರು ನನ್ನನ್ನೇ ಆಹಾರವಾಗಿ ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಬೆನ್ನಟ್ಟುತ್ತಾ ಇದ್ದಾರೆ, ಖಾತಿಗೊಳಿಸುತ್ತಾ ಇದ್ದಾರೆ. ಅನ್ಯ ಮಾರ್ಗ ಕಾಣದ ನಿನ್ನನ್ನೇ ಪ್ರಾರ್ಥಿಸಿದ್ದೇನೆ, ಆ ಖಳರನ್ನು ಕೊಂದು ನನ್ನ
ತಾಯಿ. ಹೆದರಬೇಕಾದ ಅಗತ್ಯವಿಲ್ಲ. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿರುವ ಕಾರಣ ಆತ ನಿದ್ರಾಲಾಲನಾಗಿದ್ದಾನೆ. ನಿನಗೆ ಬಂದ ಕಷ್ಟಕ್ಕಾಗಿ ಈ ಕ್ಷಣವೇ ನಾನು ಆತನನ್ನು ತೊಲಗಿ ನಿಲ್ಲುತ್ತೇನೆ. ಆದುದರಿಂದ ಶ್ರೀಚಕ್ರವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಶ್ರೀಹರಿಯ ಬಳಿಯಲ್ಲಿರಿದು ಅಷ್ಟರ ತನಕ ಆತನ ನಾಭಿ ಕಮಲದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ. ಆಲದನೆಯಲ್ಲಿ ಬಾಲಮುಕುಂದನಾಗಿ ಪವಡಿಸಿದವ ಇದ್ದಕ್ಕಿದ್ದ ಹಾಗೆ ಎಚ್ಚರವಾದೆ. ಸುತ್ತಲೂ ನೋಡಿದ್ರೆ ಎಲ್ಲವೂ ವ್ಯತ್ಯಾಸ. ಬ್ರಹ್ಮ ಬಂದು ಎಲ್ಲ ಹೇಳಿದ ಕಳರಿಬ್ಬರ ವಧೆ ನೋಡುವ ಬಂದೆ. ನನಗೇನಾಗುದಿಲ್ಲ, ನೀನು ಹೃದಯಘಾತಾಗಿ ಸಾಯುವುದು ಬೇಡ. ಅದು ಎಂತದ್ದು ಹೃದಯ ಅಂದ್ರೆ? ಹೃದಯ ಅಂದ್ರೆ ಎಲ್ಲಿರೋದದು? ತಲೆಯಲ್ಲಿ. ಅಮ್ಮ ಹೃದಯ ತಲೆ ಒಳಗಿರೋದಂತೆ. ಹೌದಾ? ತಿನ್ಲಿಕ್ಕೆ ಆಗ್ತದ? ನೋಡು. ಅಲ್ಲಿ ಬಿಡ್ತಾನೆ ಹೌದೇನ? ಯಾಕಂತ ಗಾರುದು ನೀನು? ನಿನಗೆ ಕೂತ್ಕೊಳ್ಳಿಕ್ಕೆ ಬೇರೆ ಎಲ್ಲಿ ಜಾಗ ಇಲ್ಲ? ಬೇರೆ ನಿನ್ನ ತಲೆಯಲ್ಲೇ ತಲೆಯಲ್ಲಿ ಕೂತ್ರೆ ಎರಡು ತಿಂದು ಹಾಕಿರು. ಹೌದೇನು? ಎಲ್ಲಿಂದ ಬಂದವನಿ? ಎಲ್ಲಿಗೆ ಹೋಗುವ? ಹೆಸರೇನು? ಉದ್ಯೋಗ ಏನು? ಹೇಳ್ಬೇಕು. ಅವರನ್ನು ಹುಡುಕುವುದಲ್ಲಿ ಇಬ್ಬರು ಒಂದೇ ಸಮನೆ ಬೊಬ್ಬೆ ಹೊಡಿತೀರಿ. ನೀವು ಹುಟ್ಟಿದ ಮೇಲೆ ಬೊಬ್ಬೆ ಹೊಡೆಯುವುದಾ? ಅಲ್ಲ, ಬೊಬ್ಬೆ ಹೊಡಿಲಿಕ್ಕೆ ಹುಟ್ಟಿದ್ದ ಅಲ್ಲ, ಬೊಬ್ಬೆಗೆ ಗೊತ್ತಿದ್ದದನ್ನೇ ಹೇಳ್ತೇನೆ ನಾನು. ಹುಟ್ಟುವುದಕ್ಕೆ ಮೊದಲು ಎಂತದ್ದು ಅಂತ ಗೊತ್ತಿಲ್ಲ. ಹುಟ್ಟಿದ್ರು ಬೊಬ್ಬೆ ಹೊಡಿಲಿಕ್ಕೆ ಹೌದಾ? ಇದು ಬೊಬ್ಬೆ. ಹೀಗೆ ನಾನು ಹುಟ್ಟಿದ ಕ್ಷಣ ಬೊಬ್ಬಿಟ್ಟೆ. ತಕ್ಷಣವೇ ನನ್ನ ದೇಹ ಬೆಳೆಯಿತು, ಬುದ್ಧಿ ಬೆಳೆಯಿತು, ಹಸಿವು ಬೆಳೆಯಿತು. ಹಾಗೆ ಮುಂದೆ ಬರುವಾಗ ಒಬ್ಬ ಕಾಣಸಿಕ್ಕೆ ತಕ್ಷಣ ಬೊಬ್ಬಿಟ್ಟೆ. ಹೌದಾ? ಸಂಬಂಧ ಬೊಬ್ಬೆ ಸಂಬಂಧ. ಹಾಗೆ ಹಸಿವೆ ನಿವಾರಣೆ ಆಹಾರವನ್ನು ಹುಡುಕುತ್ತಾ ಮುಂದೆ ಬರುವಾಗ ನಮಗೆ ಒಂದು ಪ್ರಾಣಿ ಕಾಣ ಸಿಕ್ಕಿತು. ಪ್ರಾಣಿ? ನೀವು ಇಬ್ಬರು ಇರುವಾಗ ಇನ್ನೊಂದು ಎಲ್ಲಿತ್ತ? ಹಾಕೋ ಅವ ನಮ್ಮನ್ನು ಪ್ರಾಣಿ ಅನ್ನೋದು. ನಾವು ಪ್ರಾಣಿಗಳ ಇಬ್ಬರಿಬ್ರು ಇರುವಾಗ ಇನ್ನೊಂದು ಸಿಕ್ಕಿದಲ್ಲ ನಿಮಗೆ? ಅದು ನಮ್ಮಷ್ಟು ದೊಡ್ಡದಿರ್ಲಿಲ್ಲ, ಒಂದು ಇಷ್ಟು ಸಣ್ಣದು. ಏನು ಮಾಡಿದೆ? ಅಣ್ಣ ಹೇಳಿದ, ಅಮ್ಮ ಹಿಂದಿಂದ ಹೋಗಿ ಹಾಕು ಕೈ. ಇವ ಹೇಳಿದ? ಹೌದೌದು.
ಹೇಳಲಿಕ್ಕೆ ಹೇಳ್ತಾರಪ್ಪ, ನೀನೆಂತದು ಮಾಡಿದ್ದಿಂದರೆ ಹೋಗಿ ಕೈ ಹಾಕಿದೆ ನೀನು ಕೂಸು. ಅವ ನಿನಗೆ ಹೇಳಿದ್ದ ಅದಕ್ಕೆ ಜಾರ್ತದೆ ಅಂತ ಗೊತ್ತಿತ್ತು. ಹಾಗೆ ಹಾ. ಅದನ್ನು ಹುಡುಕುತ್ತಾ ನಾ ಬಂದದ್ದು. ಬರುವಾಗ ನೀನು ಕಾಣ ಸಿಕ್ಕಿದೆ. ಅದು ಬೇರೆ ನೀನು ಬೇರೆ. ಈಗ ನಮಗೆ ನಿನ್ನಲ್ಲಿ ಪ್ರಶ್ನೆ. ತೋರು ಬೇಗ ಮೊದಲು ಕಂಡ ಎಲ್ಲಿಂಟು ಅದ ಓರದಲ್ಲಿ ಹೋದ ಬಂಡ ನನ್ನ ಬಳಿಗೆ ಬಂದು ಈ ರೀತಿಯಾಗಿ ಗದರಿಸಬೇಕು ಅಂತಾದ್ರೆ ಯಾರು ನೀವು? ನನ್ನ ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ, ನನ್ನ ವಿಷಯ ಗೊತ್ತಿಲ್ಲ ನಿನಗೆ. ಗಟ್ಟಿ ಉಂಟು ನೀವು ನೋಡಿದ ಪ್ರಾಣಿಯನ್ನು ತೋರಿಸಿಕೊಡ್ತೇನೆ, ಅದು ಹೇಗೆ? Thank you.
ಅದು ಬೆಳ್ಳಗೆ ನೀನು ಬೆಳ್ಳಗೆ. ಇಷ್ಟೆಲ್ಲ ವ್ಯತ್ಯಾಸ ಉಂಟು. ಅದು ನಿನ್ನಲ್ಲಿ ಬಂದು ಆಶ್ರಯ ಮಾಡಿರ್ಬೇಕು. ನೀನು ಅದನ್ನು ನಮಗೆ ತೋರಿಸತಕ್ಕದ್ದು. ತೋರಿಸದಿದ್ರೆ ಇವರ ಧೈರ್ಯ ಇಲ್ಲಿ ಬಾ. ಈಗ ನನ್ನ ಉಗುರು ಆ ಪ್ರಾಣಿಯ ಕಿವಿಯನ್ನು ನಾನು ಹೀಗೆ ಹಿಡಿಯುವುದು, ಹೀಗೆ ಎತ್ತುವುದು, ಹೀಗೆ ಅಲ್ಲಾಡಿಸುವುದು, ಅಂಗೈಯ ಮೇಲೆ ಇಟ್ಟು ಅಲ್ಲಿ ನನ್ನ ನೀನು ಅರ್ಥ ಅಲ್ವಾ? ನಾನು ಅದಕ್ಕಿಂತ ಹೆಚ್ಚು ಮಾಡ್ತೇನೆ. ಅಂಗೈಯಲ್ಲಿಟ್ಟು ಪ್ರಾಣಿಯನ್ನು ಹೀಗೆ 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 ತತ್ತಿ ಆಮೇಲೆ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿದ್ರು. ಗೊತ್ತುಂಟಾ? ಗೊತ್ತಾಯ್ತಲ್ಲ? ನಂಗೆ ಗೊತ್ತಾಗ್ಲಿಲ್ಲ. ಹಾಗೆ ನಿನ್ನನ್ನು ನಾವು ನುಂಗುತ್ತೇವೆ. ಹೇಗೆ? ಹೀಗೆ ಹೀಗೆ ಮಾಡಿ ಏನು ಗಂಟಲಲ್ಲಿ ಇಳಿಯುವ ತುತ್ತ ಈಗ ಬೆರಳು ಅಲ್ಲಿ ಒಳಗೆ ತಳ್ಳಿಯುವಂತೆ. ನಂಜಾಗ್ತೇನೆ. ಸಾಯ್ತೀನಿ. ಹೋಗಿರ. ಕಾಯಿ ಕಾಯಿ ಅಂತ ಹೇಳೋದು. ನನ್ನ ಕೈ ಹೋಯ್ತಣ್ಣ. ಸರಿ ಆಯ್ತಾ ಅಣ್ಣ? ಇನ್ನ ಬೆಟ್ಟಿಗೆ ಆ ಪ್ರಾಣಿ ಸತ್ತಿದೆ. ಹೌದಪ್ಪ. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯುವ. ಕಾದ್ರೆ ಅದ್ರ ಮಾಂಸ ಕೊಳಿತ್ರೆ ತೆಗೆದಕ್ಕೆ ಮೆಚ್ಚಗೆ ತಿನ್ನುವುದಕ್ಕೆ ರುಚಿ, ಮುಗಿಗೆ ಗಮ ಗಮ ಮತ್ತೆ ಮತ್ತೆ ನೋಡುವ. ಇನ್ನೇನು ಮಾಡಲಿ? ದೂರದೊಳ ಸದಳ ವರ್ಷಗಳವರೆಗೆ ಹೋರಾಟ ಮಾಡಿದೆ, ಜಯ ಸಿಗದೆ ನೀರ ಮೇಲೆ ಬಿದ್ದೆ. ಆದಿಮಾಯಿಯನ್ನು ಧ್ಯಾನಿಸಿದಾಗ ಹೇಳಿದ ಹಾಗಾಯಿತು, ಶಕ್ತಿಯಿಂದಲ್ಲ ಯುಕ್ತಿಯಿಂದ ಮುಕ್ತಿ ತೋರಿಸಬೇಕು. ಬರ್ಲಿ ಬರ್ಲಿ. ಮೆಚ್ಚಿದೆ ಮೆಚ್ಚಿದೆ. ಪೌರುಷಕ್ಕೆ
Aku